ಸಿಲಿಕಾನ್ ಸಿಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಮೋಡಿ ಮಾಡಿದ್ರು. ಅರಮನೆ ಮೈದಾನದಲ್ಲಿ ಭರ್ಜರಿ ಮತಬೇಟೆ ಮಾಡಿದ್ರು. ಹೇಗಿತ್ತು ನಮೋ ಮತ ಶಿಕಾರಿ ಅಂತ ತೋರಿಸ್ತೀವಿ ನೋಡಿ. ಸಾಗರ, ಎಲ್ಲೆಲ್ಲೂ ಜನಸಾಗರ, ಸಂಪೂರ್ಣ ಕೇಸರಿಮಯ, ಎಲ್ಲೆಲ್ಲೂ ಒಂದೇ ಘೋಷಣೆ, ಒಂದೇ ಜೈಕಾರ, ಮೋದಿ ಮೋದಿ ಮೋದಿ. ಸಿಲಿಕಾನ್ ಸಿಟಿಯಲ್ಲಿ ನಮೋ ರಣಕಹಳೆ, ಬೆಂಗಳೂರಲ್ಲಿ ನಮೋ ಭರ್ಜರಿ ಮತಬೇಟೆ. ಎಸ್, ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಬಿಜೆಪಿ ಅಕ್ಷರಶಃ ರಣಕಹಳೆಯನ್ನೇ ಮೊಳಗಿಸಿತ್ತು. ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶದ ಮೂಲಕ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನ ಮಾಡಿದರು. ಸಮಾವೇಶಕ್ಕೆ ಬಂದ ಪ್ರಧಾನಿ ಮೋದಿ ಲೋಕ ಕದನವನ್ನ ಮತ್ತಷ್ಟು ರಂಗೇರಿಸಿದ್ರು. ಚಿಕ್ಕಬಳ್ಳಾಪುರದಿಂದ ಪ್ರಧಾನಿ ಮೋದಿ ಬೆಂಗಳೂರಿನ ಹೆಬ್ಬಾಳದ ವಾಯುನೆಲೆ ಹೆಲಿಪ್ಯಾಡ್ಗೆ ಆಗಮಿಸಿದ್ರು. ಅಲ್ಲಿಂದ ನೇರವಾಗಿ ಅರಮನೆ ಮೈದಾನದ ಬಿಜೆಪಿ ಸಮಾವೇಶಕ್ಕೆ ಎಂಟ್ರಿ ಕೊಟ್ಟರು. ನಮೋ ಬರುತ್ತಿದ್ದಂತೆ ಎಲ್ಲೆಲ್ಲೂ ಮೋದಿ ಮೋದಿ ಎಂಬ ಘೋಷಣೆಗಳು ಮೊಳಗಿದ್ವು. ಪ್ರಧಾನಿ ಮೋದಿಗೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ವಿಶೇಷ ರಾಮನ ಮೂರ್ತಿ ನೀಡಿ ಸ್ವಾಗತಿಸಿದ್ರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಳಿಕ ಕನ್ನಡದಲ್ಲೇ ಪ್ರಧಾನಿ ಮೋದಿ ಮಾತು ಆರಂಭಿಸಿದ್ರು. ಬಸವೇಶ್ವರ, ಅಣ್ಣಮ್ಮ, ದೊಡ್ಡ ಗಣೇಶ, ಬನಶಂಕರಿ ದೇವಿಗೆ ನಮಿಸಿದ್ರು. ಇನ್ನು ಮಾತಿನ ಉದ್ದಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕರ್ನಾಟಕದಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆಗ್ತಿದೆ ಎನ್ನುವ ಮೂಲಕ ಪರೋಕ್ಷವಾಗಿ ನೇಹಾ ಪ್ರಕರಣವನ್ನ ಪ್ರಸ್ತಾಪಿಸಿದ್ರು. यहाँ हमारी बेटियों पर हमले हो रहे हैं. ಇದಿಷ್ಟೇ ಅಲ್ಲ, ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣವನ್ನು ಪ್ರಧಾನಿ ಪ್ರಸ್ತಾಪಿಸಿದ್ರು. ಬೀದಿಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿವೆ ಎಂದ ಮೋದಿ ಭಜನೆ ಮಾಡಿದ್ರು, ಹಲ್ಲೆ ಮಾಡಲಾಗ್ತಿದೆ ಅಂತ ಕಿಡಿಕಾರಿದ್ರು. बाजारों में बम फूट रहे हैं, भजन कीर्तन सुनने पर भी हमले हो रहे हैं. मैं बेंगलुरु के और कर्नाटका के भाइयों से आग्रह करूंगा, ये कांग्रेस से बहुत अलर्ट रहना है. ಬೆಂಗಳೂರಿಗೆ ಮೆಗಾ ಎಂಟ್ರಿ ಕೊಟ್ಟ ಮೋದಿ ಲೋಕ ಕದನದ ಕಾವು ಹೆಚ್ಚಿಸಿದ್ದಾರೆ. ಭರ್ಜರಿ ಮತಬೇಟೆಯಾಡಿದ್ದಾರೆ. ನಮೋ ಆಗಮನದಿಂದ ಬಿಜೆಪಿಗೆ ಆನೆ ಬಲ ಬಂದಂತಾಗಿದೆ. ಬೆಂಗಳೂರಲ್ಲಿ ಪ್ರಧಾನಿ ಮೋದಿಗೆ ಭದ್ರತಾ ಲೋಪ ಕೂಡ ಆಗಿದೆ. ಮೋದಿ ತೆರಳುವ ದಾರಿಯಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹೈ ಡ್ರಾಮವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಏಕಾಏಕಿ ರಸ್ತೆಗೆ ನುಗ್ಗಿ ನಲಪಾಡ್ ಆತಂಕವನ್ನ ಸೃಷ್ಟಿಸಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಚೊಂಬು ಹಿಡಿದು ರಸ್ತೆಗೆ ನುಗ್ಗಿದ ನಲಪಾಡ್. ಎರಡು ಕೈಯಲ್ಲಿ ಚೊಂಬು ಹಿಡಿದು ಹೈಡ್ರಾಮಾ. ಪೊಲೀಸರ ಮಾತಿಗೂ ನಲಪಾಡ್ ಡೋಂಟ್ ಕೇರ್. ನಲಪಾಡ್ ವಶಕ್ಕೆ ಪಡೆದ ಪೊಲೀಸರು ಹೈಡ್ರಾಮಾ. ಬೆಂಗಳೂರಿನ ಮೇಕ್ರಿ ಸರ್ಕಲ್ನಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ ಭಾರಿ ಹೈಡ್ರಾಮವನ್ನ ಮಾಡಿದ್ದಾರೆ. ಮೋದಿ ಹೋಗುವ ರಸ್ತೆಯಲ್ಲಿ ನಲಪಾಡ್ ತಮ್ಮ ಬೆಂಬಲಿಗರ ಜೊತೆ ಚೊಂಬು ಹಿಡಿದು ನುಗ್ಗಿದ್ದಾರೆ. ಫುಲ್ ಹೈಡ್ರಾಮವನ್ನೇ ಸೃಷ್ಟಿಸಿದ್ದಾರೆ. ಅರಮನೆ ಮೈದಾನದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಅಬ್ಬರದ ಪ್ರಚಾರ ಮಾಡಿದ ಬಳಿಕ ಪ್ರಧಾನಿ ಮೋದಿ ಸಮಾವೇಶದಿಂದ ಹಿಂತಿರುಗುತ್ತಿದ್ರು. ಇದನ್ನೇ ಟಾರ್ಗೆಟ್ ಮಾಡಿದ ನಲಪಾಡ್ ಅಂಡ್ ಗ್ಯಾಂಗ್ ಏಕಾಏಕಿ ಮೋದಿ ತೆರಳುವ ರಸ್ತೆಗೆ ನುಗ್ಗಿಬಿಟ್ರು. ಭಾರೀ ಭದ್ರತೆಯ ನಡುವೆಯೂ ನಲಪಾಡ್ ತಮ್ಮ ಬೆಂಬಲಿಗರ ಜೊತೆ ಎರಡೂ ಕೈಯಲ್ಲಿ ಚೊಂಬು ಹಿಡಿದುಕೊಂಡು ರಸ್ತೆಗೆ ನುಗ್ಗಿಬಿಟ್ರು. ಪೊಲೀಸರ ಮಾತಿಗೂ ಜಗ್ಗದೆ ಚೊಂಬು ಪ್ರದರ್ಶನ ಮಾಡಿದ್ರು. ಕೂಡಲೇ
ನಲಪಾಡ್ ಅಂಡ್ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಆದ್ರೆ ದೇಶದ ಪ್ರಧಾನಿ ಹೋಗುವ ರಸ್ತೆಯಲ್ಲಿ ನಲಪಾಡ್ ಹೀಗೆ ಏಕಾಏಕಿ ರಾಜ್ಯ ರಾಜಧಾನಿಯಲ್ಲಿ ಇದೀಗ ಜನ ಕಾಂಚಾಣ ಅದೇ ಸದ್ದು. ಎಲ್ಲಿ ನೋಡಿದ್ರೂ ಕೂಡ ಇದೀಗ ಚುನಾವಣಾ ಅಧಿಕಾರಿಗಳು ಹಣವನ್ನ ಸೀಸ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 2 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು. ದಾಖಲೆ ಇಲ್ಲದೆ ಸಾಗಾಟ ಮಾಡ್ತಾ ಇದ್ದಂತಹ 2 ಕೋಟಿ ಹಣವನ್ನ ಸೀಸ್ ಮಾಡಲಾಗಿದೆ. 2 ಕೋಟಿ ಹಣದ ಬಗ್ಗೆ IT ಅಧಿಕಾರಿಗಳು ಕೂಡ ಅವ್ರಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಕಾರು ಹಣವನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಈ ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ರಿ ಅನ್ನುವಂತಹ ಪ್ರಶ್ನೆಗೆ ಇದೀಗ ಒಂದ್ ಕಡೆ ಉತ್ತರ ಸಿಕ್ಕಂತಾಗಿದೆ. ಬಿಜೆಪಿ ಅವ್ರದ್ದು ಅಂತ ಹೇಳಿ ಒಂದ್ ಕಡೆ ಗುಮಾನಿ ಎದ್ದಿರೋ